ಕಳೆದ ತಿಂಗಳ ಹಿಂದೆ ಅಷ್ಟೇ BWSSB ಕಾವೇರಿ ನೀರಿನ ದರ ಏರಿಕೆ ಮಾಡಿತ್ತು. ಆದರೆ ದರ ಏರಿಕೆ ಎಫೆಕ್ಟ್ ಈ ತಿಂಗಳಿನಿಂದ ಆಗ್ತಾ ಇದೆ. ಏಪ್ರಿಲ್ ತಿಂಗಳ ಜಲಮಂಡಳಿ ಬಿಲ್ ನೋಡಿದ ಜನರಿಗೆ ಶಾಕ್ ಆಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರ ಬಿಲ್ ಶಾಕ್. ವಾಣಿಜ್ಯ ಬಳಕೆದಾರರಿಗೆ BWSSB ಡಬಲ್ ತ್ರಿಬಲ್ ದರ. ರಾಜ್ಯದ ಜನತೆಗೆ ದಿನಬಳಕೆಯ ವಸ್ತುಗಳು ಸೇವೆಗಳ ದರಗಳು ಏರುತ್ತಲೇ ಇವೆ. ಇತ್ತ ಕಳೆದ ತಿಂಗಳ ಹಿಂದೆಯಷ್ಟೇ BWSSB ವಿವಿಧ ಸ್ಲ್ಯಾಬ್ ರೀತಿ ನೀರಿನ ಬಳಕೆ ಆಧಾರದ ಮೇಲೆ ದರ ಹೆಚ್ಚಳ ಮಾಡಿತ್ತು. ಆದರೆ ಮಾರ್ಚ್ ತಿಂಗಳ ಬಿಲ್ ಕಟ್ಟಿ ಕೂಲ್ ಆಗಿದ್ದ ಸಿಟಿ ಜನ ಏಪ್ರಿಲ್ ತಿಂಗಳ ಡಬಲ್ ತ್ರಿಬಲ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ. ಹೌದು, ಮಾರ್ಚ್ ತಿಂಗಳ ಗೃಹ ಬಳಕೆಯ ವಾಟರ್ ಬಿಲ್ 206 ರೂಪಾಯಿ ಇದ್ರೆ ಅದೇ ಮನೆಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 2258 ರೂಪಾಯಿ ಬಂದಿದೆ. ಇನ್ನು ವಾಣಿಜ್ಯ ಬಳಕೆಯ PGಯ ಮಾರ್ಚ್ ತಿಂಗಳ ಬಿಲ್ 5300 ರೂಪಾಯಿ ಇದ್ರೆ ಅದೇ PGಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 19514 ರೂಪಾಯಿ ಆಗಿದೆ. OC ಸರ್ಟಿಫಿಕೇಟ್ ಇಲ್ಲದವರಿಂದ ಈ ರೀತಿಯ ಡಬಲ್ ಬಿಲ್ ಹಾಕಲಾಗಿದೆ. ಕೇವಲ ಕಾವೇರಿ ನೀರು ಮಾತ್ರವಲ್ಲ, ಒಳಚರಂಡಿ, ಬೋರ್ವೆಲ್ ಸೇರಿ ಹಲವು ಬಿಲ್ ಸಿಟಿ ಜನರಿಗೆ ಹೊರೆಯಾಗಿದೆ. ಇತ್ತ ಹೋಟೆಲ್ ಮಾಲೀಕರಿಗೂ ಕಾವೇರಿ ದರ ಏರಿಕೆಯ ಬಿಸಿ ತಟ್ಟಿದೆ. ಹಲವೆಡೆ 30% 50%, ಇನ್ನೂ ಕೆಲವೆಡೆ 80% 120% ದರ ಹೆಚ್ಚಳ ಮಾಡಲಾಗಿದೆ. ಸರ್ಕಾರ ಗಾಯದ ಮೇಲೆ ಬರೆ ಇಲ್ದಂಗೆ ಎಲ್ಲದರಲ್ಲೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸ್ಯಾನಿಟರಿ ಚಾರ್ಜಸ್ ಒಂದು ಕಡೆ, ಬೋರ್ವೆಲ್ ಚಾರ್ಜಸ್ ಒಂದು ಕಡೆ, ವಾಟರ್ ಚಾರ್ಜಸ್ ಒಂದು ಕಡೆ ಹೆಚ್ಚಿಗೆ ಮಾಡಿದ್ದಾರೆ. ಸುಮಾರು 5,000 to 6,000 ಬಿಲ್ ಬರ್ತಾ ಇದ್ದಂಥ ಜಾಗದಲ್ಲಿ ಬಹಳಷ್ಟು ಜನರಿಗೆ 15,000 16,000 ಬಂದಿರುತ್ತದೆ. ಕೆಲವೊಂದು ಕಡೆ OC ಇಲ್ಲ ಅಂತ ಹೇಳಿಕೊಂಡು ಹೆಚ್ಚುವರಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಇನ್ನು ಜಲಮಂಡಳಿ ಅಧ್ಯಕ್ಷರು ಮಾತ್ರ ನಿಯಮದ ಪ್ರಕಾರ ದರ ಏರಿಕೆ ಮಾಡಲಾಗಿದೆ, ಗೃಹ ಬಳಕೆದಾರರಿಗೆ ಹೆಚ್ಚಿನ ದರ ವಿಧಿಸಿಲ್ಲ, ಜಲಮಂಡಳಿ ಕಚೇರಿ ಗಮನಕ್ಕೆ ತಂದ್ರೆ ಪರಿಶೀಲಿಸಲಾಗುತ್ತೆ ಅಂದ್ರು. ಈಗ ನಿಗದಿ ಮಾಡಿದ್ದೇವೆ ಅದು ಆಸ್ ಪರ್ ದ ರೂಲ್ಸು, ಆಸ್ ಪರ್ ದ ನೋಟಿಫಿಕೇಶನ್ ಪ್ರಕಾರ ಸರ್ಕಾರ ಅನುಮೋದನೆ ಮಾಡಿದಂತೆ ಮಂಡಳಿಯಲ್ಲಿ ಚರ್ಚೆ ಮಾಡಿದಂತೆ ಆಗಿದೆ. ಈಗ ನೀವೇನು ಕೆಲವೊಂದು ಪ್ರಕರಣಗಳಿದ್ರೆ ಅದನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ ನಾವು ಏಕಾಗ್ರವಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ನೀವು ಯಾವುದೋ ಒಂದು 4-5 ಪ್ರಕರಣಗಳು ಕೇಳ್ತಿದ್ದೀರಾ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಈಗ ಏನಾಗಿದೆ, ಕೆಲವರಿಗೆ ಆ ಥರ ಎಕ್ಸಸ್ ಬಂದಿದ್ದರೆ ಅವರು ಮನವಿಯನ್ನು ಕೊಡ್ಬೋದಾಗಿ ನಾನು ಅದನ್ನು ಪರಿಶೀಲನೆ ಮಾಡ್ತೀವಿ. ಖಂಡಿತ ನಾವು ಏನು ಸರ್ಕಾರ ಅಧಿಕೃತವಾಗಿ ಘೋಷಣೆ ಆಗಿದೆ ಅದರ ಪ್ರಕಾರ ಮಿನಿಮಮ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಗೆ ಯಾರು ಯೂಸ್ ಮಾಡ್ತಿದ್ದಾರೆ ಅವರಿಗೆ 20%ಗಿಂತ ಜಾಸ್ತಿ ಹೋಗಲ್ಲ. ಒಟ್ನಲ್ಲಿ ಕಾವೇರಿ ನೀರಿನ ದರ ಏರಿಕೆ ಅನಿವಾರ್ಯ ಅಂತ DCM DK ಶಿವಕುಮಾರ್ ದರ ಏರಿಕೆಯನ್ನು ಮಾಡಿದ್ರು. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ 2-3 ಪಟ್ಟು ದರ ಏರಿಸಿದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಪರ ತಿರಂಗ ಯಾತ್ರೆ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಆ ಸುದ್ದಿ, ಮತ್ತೊಂದು ಕಡೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಕಾವೇರಿ ಮತ್ತಷ್ಟು ದುಬಾರಿ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ. ದಿನದಿಂದ ದಿನಕ್ಕೆ ದರದ ಏರಿಕೆ ಶಾಕ್ ಆಗ್ತಾ ಇದೆ. ಹೇಗಪ್ಪ ಅಂತೇಳಿ ನಿಜಕ್ಕೂ ಕೂಡ ಜನರು ಒಂದು ಕಡೆ ಪೆಟ್ರೋಲ್, ಹಾಲು, ಈಗ ನೀರು, ಕರೆಂಟ್ ಶಾಕ್ ಕೂಡ ಎದುರಾಗಿತ್ತು, ಟಿಕೆಟ್ ದರ, ಎಲ್ಲ ದರಗಳು ಏರಿಕೆ ಆಗ್ತಾ ಇದ್ದರೆ ಜೀವನ ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಮತ್ತಷ್ಟು ದುಬಾರಿ ಆಗ್ತಾ ಇದೆ ಕಾವೇರಿ ನೀರು, ಏನು ಕಾರಣ? ಯಾವ ಕಾರಣಕ್ಕೋಸ್ಕರ ಈಗ ಈ ರೀತಿಯಾಗಿ ದರವನ್ನು ಏರಿಕೆ ಮಾಡ್ತಾ ಇರೋದು ವೀರೇಶ್? ನಾಗೇಂದ್ರ ಬಾಬು, ಕಳೆದ ತಿಂಗಳು ಜಲಮಂಡಳಿ ದರ ಏರಿಕೆ ಮಾಡಿತ್ತು. ಆದ್ರೆ ಈಗ ಗೃಹ ಬಳಕೆ ಏನು ನೀರಿಗೆ ಯಾವ ರೀತಿಯಾಗಿ ದರ ಏರಿಕೆ ಅಂದ್ರೆ ಕಡಿಮೆ ದರ ಬರ್ತದೆ. ಬಟ್ ಈಗ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಮಾತ್ರ 200 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಯಾಕಂದ್ರೆ BBMP ಆಕ್ಯುಪೇಷನ್ ಅಂದ್ರೆ OC ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಆ ಒಂದು OC ಸರ್ಟಿಫಿಕೇಟ್ ಏನು ಈ 3 ಅಂತಸ್ತಿನ ಮಾಲೀಕರು ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ ಮಾಲೀಕರು ಅದು ಜಲಮಂಡಳಿ ನೀಡಬೇಕಾಗತ್ತೆ. ಬಟ್ ಅವ್ರು ಯಾರೂ ನೀಡಿಲ್ಲ. ಅದಲ್ಲದೆ BBMP ಇದು OC ಸರ್ಟಿಫಿಕೇಟ್ ಕೊಡುವಲ್ಲಿ ಸಹ ವಿಫಲವಾಗಿದೆ. ಬಿಲ್ಡಿಂಗ್ ಮಾಲೀಕರು ಸಹ ಕೇಳಿದ್ದಾರೆ
ಹೇಳಿದ್ದಾರೆ. ಬಟ್ ನಮಗೆ ಕೊಡಕ್ ಬರಲ್ಲ, ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಹೇಳ್ತಾರೆ. ಹೀಗಾಗಿ 5,000 ಬರದಲ್ಲಿ 19,000 ಬಿಲ್ ಬರ್ತದೆ. ಹೀಗಾಗಿ ಎಲ್ಲೊಂದ್ ಕಡೆ ಹೋಟೆಲ್ ಮಾಲೀಕರು ಮತ್ತು PG ಮಾಲೀಕರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ಯಾಕಂದ್ರೆ ಏಕ್ದಮ್ 200% ದರ ಏರಿಕೆ ಆಗಿದೆ. 5,000 ಇರಲ್ಲಿ ಈಗ 15,000, 19,000 ಆಗಿದೆ. ಹೀಗಾಗಿ ಜಲಮಂಡಳಿ ಮತ್ತು ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. BBMP ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಏಕ್ದಮ್ 200% ಆದ್ರೆ ಕೊಡಕ್ಕಾಗಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ದಂಗೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ತಿಂಗಳು 19,000 ಕಟ್ಟಕ್ಕಾಗಲ್ಲ PG ಮಾಲೀಕರು ಮತ್ತು ಈ ಹೋಟೆಲ್ ಮಾಲೀಕರು. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದ್ರೆ OC ಸರ್ಟಿಫಿಕೇಟ್ BBMP ಕೊಡ್ತಿಲ್ಲ. ಮತ್ತೊಂದ್ ಕಡೆ ಮಾಲೀಕರು ಡಬಲ್ ತ್ರಿಬಲ್ ಏನೋ ಬಿಲ್ ಕಟ್ಟಬೇಕಾಗತ್ತೆ. ಸರ್ಕಾರ ಒಂದ್ ವೇಳೆ ಏನಾದ್ರೂ ಈ ಒಂದು ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು OC ಸರ್ಟಿಫಿಕೇಟ್ ಅನ್ನ ಬೇಗ ನಮಗೆ ನೀಡಬೇಕಂತ ಕಡೆ ಹೋಟೆಲ್ ಮಾಲೀಕರು ಮತ್ತು PG ಮಾಲೀಕರು ಒತ್ತಾಯ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಳೆದ ತಿಂಗಳ ಹಿಂದೆ ಅಷ್ಟೇ BWSSB ಕಾವೇರಿ ನೀರಿನ ದರ ಏರಿಕೆ ಮಾಡಿತ್ತು. ಆದರೆ ದರ ಏರಿಕೆ ಎಫೆಕ್ಟ್ ಈ ತಿಂಗಳಿನಿಂದ ಆಗ್ತಾ ಇದೆ. ಏಪ್ರಿಲ್ ತಿಂಗಳ ಜಲಮಂಡಳಿ ಬಿಲ್ ನೋಡಿದ ಜನರಿಗೆ ಶಾಕ್ ಆಗಿದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರ ಬಿಲ್ ಶಾಕ್. ವಾಣಿಜ್ಯ ಬಳಕೆದಾರರಿಗೆ BWSSB ಡಬಲ್ ತ್ರಿಬಲ್ ದರ. ರಾಜ್ಯದ ಜನತೆಗೆ ದಿನಬಳಕೆಯ ವಸ್ತುಗಳು, ಸೇವೆಗಳ ದರಗಳು ಏರುತ್ತಲೇ ಇವೆ. ಇತ್ತ ಕಳೆದ ತಿಂಗಳ ಹಿಂದೆಯಷ್ಟೇ BWSSB ವಿವಿಧ ಸ್ಲ್ಯಾಬ್ ರೀತಿ ನೀರಿನ ಬಳಕೆ ಆಧಾರದ ಮೇಲೆ ದರ ಹೆಚ್ಚಳ ಮಾಡಿತ್ತು. ಆದ್ರೆ ಮಾರ್ಚ್ ತಿಂಗಳ ಬಿಲ್ ಕಟ್ಟಿ ಕೂಲ್ ಆಗಿದ್ದ ಸಿಟಿ ಜನ ಏಪ್ರಿಲ್ ತಿಂಗಳ ಡಬಲ್ ತ್ರಿಬಲ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ. ಹೌದು, ಮಾರ್ಚ್ ತಿಂಗಳ ಗೃಹ ಬಳಕೆಯ ವಾಟರ್ ಬಿಲ್ 206 ರೂಪಾಯಿ ಇದ್ರೆ ಅದೇ ಮನೆಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 2,258 ರೂಪಾಯಿ ಬಂದಿದೆ. ಇನ್ನು ವಾಣಿಜ್ಯ ಬಳಕೆಯ PGಯ ಮಾರ್ಚ್ ತಿಂಗಳ ಬಿಲ್ 5,300 ರೂಪಾಯಿ ಇದ್ರೆ ಅದೇ PGಯ ಏಪ್ರಿಲ್ ತಿಂಗಳ ಬಿಲ್ ಬರೋಬ್ಬರಿ 19,514 ರೂಪಾಯಿ ಆಗಿದೆ. OC ಸರ್ಟಿಫಿಕೇಟ್ ಇಲ್ಲದವರಿಂದ ಈ ರೀತಿಯ ಡಬಲ್ ಬಿಲ್ ಹಾಕಲಾಗಿದೆ. ಕೇವಲ ಕಾವೇರಿ ನೀರು ಮಾತ್ರವಲ್ಲ, ಒಳಚರಂಡಿ, ಬೋರ್ವೆಲ್ ಸೇರಿ ಹಲವು ಬಿಲ್ ಸಿಟಿ ಜನರಿಗೆ ಹೊರೆಯಾಗಿದೆ. ಇತ್ತ ಹೋಟೆಲ್ ಮಾಲೀಕರಿಗೂ ಕಾವೇರಿ ದರ ಏರಿಕೆಯ ಬಿಸಿ ತಟ್ಟಿದೆ. ಹಲವೆಡೆ 30% 50%, ಇನ್ನೂ ಕೆಲವೆಡೆ 80% 120% ದರ ಹೆಚ್ಚಳ ಮಾಡಲಾಗಿದೆ. ಸರ್ಕಾರ ಗಾಯದ ಮೇಲೆ ಬರೆ ಇಲ್ದಂಗೆ ಎಲ್ಲದರಲ್ಲೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸ್ಯಾನಿಟರಿ ಚಾರ್ಜಸ್ ಒಂದು ಕಡೆ, ಬೋರ್ವೆಲ್ ಚಾರ್ಜಸ್ ಒಂದು ಕಡೆ, ವಾಟರ್ ಚಾರ್ಜಸ್ ಒಂದು ಕಡೆ ಹೆಚ್ಚಿಗೆ ಮಾಡಿದ್ದಾರೆ. ಸುಮಾರು 5,000 to 6,000 ಬಿಲ್ ಬರ್ತಾ ಇದ್ದಂಥ ಜಾಗದಲ್ಲಿ ಬಹಳಷ್ಟು ಜನರಿಗೆ 15,000 16,000 ಬಂದಿರುತ್ತದೆ. ಕೆಲವೊಂದು ಕಡೆ OC ಇಲ್ಲ ಅಂತ ಹೇಳಿಕೊಂಡು ಹೆಚ್ಚುವರಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಇನ್ನು ಜಲಮಂಡಳಿ ಅಧ್ಯಕ್ಷರು ಮಾತ್ರ ನಿಯಮದ ಪ್ರಕಾರ ದರ ಏರಿಕೆ ಮಾಡಲಾಗಿದೆ, ಗೃಹ ಬಳಕೆದಾರರಿಗೆ ಹೆಚ್ಚಿನ ದರ ವಿಧಿಸಿಲ್ಲ, ಜಲಮಂಡಳಿ ಕಚೇರಿ ಗಮನಕ್ಕೆ ತಂದ್ರೆ ಪರಿಶೀಲಿಸಲಾಗುತ್ತೆ ಅಂದ್ರು. ಈಗ ನಿಗದಿ ಮಾಡಿದ್ದೇವೆ ಅದು ಆಸ್ ಪರ್ ದ ರೂಲ್ಸು, ಆಸ್ ಪರ್ ದ ನೋಟಿಫಿಕೇಶನ್ ಪ್ರಕಾರ ಸರ್ಕಾರ ಅನುಮೋದನೆ ಮಾಡಿದಂತೆ ಮಂಡಳಿಯಲ್ಲಿ ಚರ್ಚೆ ಮಾಡಿದಂತೆ ಆಗಿದೆ. ಈಗ ನೀವೇನು ಕೆಲವೊಂದು ಪ್ರಕರಣಗಳಿವೆ